ಸೇಮ್ ಸರ್ ಕೈ ಕೊಟ್ಟು ಸರ್. ಹಾಂ ನೋಡಿ ಮೇಡಮ್ ಸರ್ ಸ್ವಲ್ಪ ನೋಡಿ ಮೇಡಮ್ ಸರ್ ಸೇಮ್ ಸರ್. ಸರ್ ಇಲ್ಲಿ ನೋಡಿ ಅಣ್ಣ ಅಣ್ಣ ಈ ಕಡೆ ನೋಡ ಈ ಕಡೆ ನೋಡಿ. ಯಾಕೋ ಏನು ಬಹಳ ಹೊತ್ತಿಂದ ಎಲ್ಲರೂ ಬೈಟಾಗಿ ಕೂತ್ಬಿಟ್ಟಿದ್ದೀರಾ, ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಇಲ್ಲೆಲ್ಲ ಪ್ರಶಸ್ತಿ ಪುರಸ್ಕೃತರು ಬರ್ತಾ ಇದ್ದಾರೆ. ಎಸ್, ನೀವು ಸಹ ಮುಂದೆ ಪ್ರಶಸ್ತಿ ಪಡಿಬೇಕು ಅಂತ ಪುರಸ್ಕೃತರಾಗಬೇಕು. ಮುಂದೆ ಶ್ರೀ ಕೃಷ್ಣ ನಾಯ್ಕ. ಕೃಷ್ಣ ನಾಯ್ಕ 2022ನೇ ಸಾಲಿನ ಮುಖ್ಯಮಂತ್ರಿಗಳ ಪದಕ ಪುರಸ್ಕೃತರಿಗೆ ಎಲ್ಲರಿಗೂ ಕೂಡ ಒಂದು ಸುತ್ತಿನ ಜೋರು ಚಪ್ಪಾಳೆಯ ಅಭಿನಂದನೆ ಗೌರವ. ಇನ್ನು 2023 ಪಾಸ್ಟಿಮಸ್ಲಿ ಲೇಟ್ ಸುಂದರೇಶ್ SJ ಅವರು, ಅವರ ಪರವಾಗಿ ಶ್ರೀಮತಿ ರಕ್ಷಿತಾ ಸುಂದರೇಶ್ ಅವರು ಪತ್ನಿಯವರು ಬಂದು ಪತಿಯ ಪರವಾಗಿ ಇದನ್ನು ಸ್ವೀಕರಿಸಬೇಕಾಗಿ ಕೋರಿಕೆ. ದಿವಂಗತ ಸುಂದರೇಶ್ SJ ಅವರು ಅರಣ್ಯವನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸುವ ನಿಟ್ಟಿನಲ್ಲಿ ಅವಿರತ ಶ್ರಮ ಪಟ್ಟಿದ್ದಾರೆ. ಶೋಲಾ ಕಾಡುಗಳಲ್ಲಿ ಕಾಡ್ಗಿಚ್ಚನ್ನು ನಂದಿಸುವಾಗ ಬೆಂಕಿಗೆ ಆಹುತಿಯಾಗಿ ಹುತಾತ್ಮರಾಗಿದ್ದಾರೆ. ದಿವಂಗತ ಸುಂದರೇಶ್ ಅವರಿಗೆ ಶ್ರದ್ಧಾಂಜಲಿ. ಮುಂದೆ ಶ್ರೀ ಮಂಜುನಾಥ್ ಎಸ್ ಅವರ ಪರವಾಗಿ ಅವರ ಪತ್ನಿ ಶ್ರೀಮತಿ ನಯನ. ಸಾಧನೆ ಕ್ಷೇತ್ರ ಅರಣ್ಯ ಸಂರಕ್ಷಣೆ 2023ನೇ ಫೆಬ್ರವರಿಯಲ್ಲಿ ಮಣಿಬೆಂಕಿ ಶೋಲಾ ಅರಣ್ಯದಲ್ಲಿ ಕಾಡ್ಗಿಚ್ಚನ್ನು ನಂದಿಸುವಾಗ ಕಾಡ್ಗಿಚ್ಚಿನ ಕೆನ್ನಾಲಿಗೆಗೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಆದಷ್ಟು ಬೇಗ ಅವರ ಚೇತರಿಕೆಯನ್ನು ಕಾಣಲಿ ಎನ್ನುವ ಆಶಯದೊಂದಿಗೆ ಮಂಜುನಾಥ್ ಎಸ್ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಪ್ರದಾನ. ಅವರ ಪರವಾಗಿ ಶ್ರೀಮತಿ ನಯನ ಅವರು ಸ್ವೀಕರಿಸ್ತಾ ಇದ್ದಾರೆ ಚಪ್ಪಾಳೆಯ ಗೌರವ. ಇವರ ನಂತರ ನಾಗರಾಜ್ ಗೌಡ ಅರಣ್ಯ ಸಂರಕ್ಷಣೆ ಕ್ಷೇತ್ರದಲ್ಲಿ ಉಪವಲಯ ಅರಣ್ಯಾಧಿಕಾರಿ ಹಾಗೂ ಮುಖ್ಯನಿದಾರ ನಾಗರಾಜ್ ಗೌಡ ಅವರಿಗೂ ಸಹ ಚಪ್ಪಾಳೆ ಬರಬೇಕು, ನಾವು ಹೇಳಬೇಕಾಗಿದೆ. ಪವಿತ್ರ ಯುಜಿ ಸಾಧನೆಯ ಕ್ಷೇತ್ರ ಶೌರ್ಯ ಮತ್ತು ದಿಟ್ಟತನ ವೃಂದ ವಲಯ ಅರಣ್ಯಾಧಿಕಾರಿ. ಅವರ ಶೌರ್ಯಕ್ಕೆ ಅವರ ಧೈರ್ಯಕ್ಕೆ ಚಪ್ಪಾಳೆಯ ಅಭಿನಂದನೆ. ಇವರ ನಂತರ ಶ್ರೀ ವರುಣ್ ಕುಮಾರ್ ಬೆಂಗಳೂರಿನಿಂದ ಜಗದೀಶ್ ಕೆಸಿ. ಬೆಂಗಳೂರು ಸರ್ಕಲ್.